ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ, ಇವತ್ತು ನರಕ ಚತುರ್ದಶಿ ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಅವತ್ತು ಬೆಳಗ್ಗೆನೇ ಎಲ್ಲ ಮಾಮೂಲಿ ನಮ್ಗೆ ಅವತ್ತೇ ಅಲ್ವ ರಜೆ ಇದ್ದಿದ್ದು. ಸೊ ಎಲ್ಲ ಅಂದರೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ನಾನೆಲ್ಲ ಒಂದು ಕಡೆಯಿಂದ ಹೊರಗಡೆ ಕ್ಲೀನ್ ಮಾಡ್ಕೊಂಬಂದೆ. ನಮ್ಮ ಅಕ್ಕನ ಮಕ್ಕಳು ರಂಗೋಲಿ ಹಾಕ್ತೀನಿ ಅಂತ ಅಂದರು. ಸೊ ಫಸ್ಟ್ ಇಲ್ಲ ಹಾಕಿ ಚೆನ್ನಾಗಿ ಬಂದರೆ ನಿಮಗೆ ಮೇನ್ ಡೋರ್ ಹತ್ರ ಅಲೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಸುಮಾರಾಗಿ ಹಾಕಿದ್ರೂ ಪರವಾಗಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿಸಿದ್ರೆ ತಾನೇ ಅವ್ರಿಗೂ ಪ್ರಾಕ್ಟೀಸ್ ಆಗೋದು. ಇಲ್ಲ ನಾವು ಬೇಡ ನಿಮ್ಗೆ ಬರೋಲ್ಲ ಅಂತ ಅಂದ್ಬಿಟ್ರೆ ಅವ್ರು ಇನ್ನೂ ಹಂಗೆ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಅಲ್ಲಿ ಬರೀರಿ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟೆಪ್ಸ್ ಹತ್ರ ಬರಿತಾಯಿದ್ರು. ಪರವಾಗಿಲ್ಲ, ಚೆನ್ನಾಗಿ ಹಾಕಿದ್ರು, ಒಂದು ಸ್ಟಾರ್ ಹಾಕಿದ್ರು. ಆಮೇಲೆ ತುಳಸಿ ಗಿಡದ ಹತ್ರ ಒಂದು ಸ್ವಸ್ತಿಕ್ ಹಾಕಿದ್ಲು. ನಾನು ಮೇನ್ ಡೋರ್ ಹತ್ರ ಒಂದು ರಂಗೋಲಿ ಹಾಕ್ತೆ. ಸೊ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಎಲ್ಲರೂ ತಿಂಡಿ ಮಾಡ್ತಾಯಿದ್ರು. ಸೊ ಆವತ್ತಿನ ದಿನ ಒಂದು ಎಣ್ಣೆ ಸ್ನಾನ ಮಾಡಬೇಕಾಗಿರೋಂಥ ಒಂದು ಪದ್ಧತಿ ಇರೋದ್ರಿಂದ ಸೊ ಎಲ್ಲರಿಗೂ ಅಲೋ ಮಾಡಿದ್ವಿ. ನಾನು ಒಬ್ಬಳು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಸೊ ನೋಡಿ, ದೀಪಾವಳಿ ಅಂತಂದರೆ ಬರೀ ಒಂದು ದಿನದ ಹಬ್ಬ ಅಲ್ಲ, ಅದು 5 ದಿನಗಳ ಕಾಲ ಮಾಡುವಂಥ ಒಂದು ಹಬ್ಬ. ನಮಗೆ ಗೊತ್ತಿರೋ ಥರ ಧನತ್ರಯೋದಶಿ, ನರಕ ಚತುರ್ದಶಿ, ನೀರು ತುಂಬ ಹಬ್ಬ, ನರಕ ಚತುರ್ದಶಿ, ಅದಾದಮೇಲೆ ಅಮಾವಾಸ್ಯೆ ಮತ್ತು ಬಲಿಪಾಡ್ಯಮಿ ಅಂತ. ಸೊ ಅದಕ್ಕೆ ಅದರದ್ದೇ ಆದಂಥ ವಿಶೇಷತೆಗಳಿದೆ. ಸೊ ಅದನ್ನು ನಾವು ಕೂಡ ಅದನ್ನು ಪಾಲಿಸಲೇಬೇಕು ಅಂತ. ಸೊ ನೋಡಿ, ಇವತ್ತೊಂದಿನ ರಜಾ ಇದೆ, ಮತ್ತೆ ಅದ್ರ ಮಾರನೆಗೆ ಕಾಲೇಜಿತ್ತು. ಸೊ ನೋಡಿ, ಪೂಜೆ ಎಲ್ಲ ಆಯಿತು, ಆರತಿ ಎಲ್ಲ ಮಾಡಿದೆ. ಸೊ ಇದಕ್ಕೂ ಕೂಡ ಲಕ್ಷ್ಮಿ ಕೂರಿಸೋ ಅಂಥ ಒಂದು ಪದ್ಧತಿ ಇರುತ್ತಲ್ಲ ಅಮಾವಾಸ್ಯೆ ದಿನ. ಸೊ ಈ ಲಕ್ಷ್ಮಿ ಏನು ಒಂದು ವೈಶಿಷ್ಟ್ಯ ಅಂತಂದರೆ, ಒಂದು ಕಳಶದಲ್ಲಿ ನೀರು ಬದಲು ಅಕ್ಕಿ ಹಾಕ್ಬಿಟ್ಟು ಕೂರಿಸೋದು. ನಾನು ಮೊದಲಿಂದ ಹಂಗೆ ಪಾಲಿಸ್ಕೊಂಬಂದಿದ್ದೀನಿ. ಕಳಶದೊಳಗಡೆ ಅಕ್ಕಿ ಹಾಕ್ಬಿಟ್ಟು ಕೂರಿಸೋದು. ಸೊ ನೋಡಿ, ಚಿಕ್ಕದಾಗೆ ಹಾಕ್ತಾರೆ ರಂಗೋಲಿನ. ಯಾಕೆಂದರೆ ಈವ್ನಿಂಗ್ ದೀಪ ಹಚ್ಚಬೇಕಾದ್ರೆ ಅಷ್ಟರಲ್ಲಿ ನಮ್ಮ ಪಾಪು ಎಲ್ಲ ಓಡಾಡಿದ್ದು ಮಾಡಿರ್ತಾಳೆ. ಸೊ ಅವ್ರಿಗೆ ಈವ್ನಿಂಗು ದೀಪ ಹಚ್ಚಬೇಕಾದ್ರೆ ಚೆನ್ನಾಗಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಇದ್ದರು. ಸೊ ನಮ್ಮಮ್ಮ ಬಂದಿದ್ರಲ್ವ ಮೊನ್ನೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟೆ ಬಂದರು, ನಮ್ಮ ಅಕ್ಕನ ಮನೇಲಿದ್ದರು ಅಂತ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಂಗೀತ ಶ್ರೀಧರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನರಕ ಚತುರ್ದಶಿ. ಸೊ ಇದು ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಮಾಡಿದ್ದೀನಿ. ನಾನು ಆವಾಗಲೇ ಧನತ್ರಯೋದಶಿ ದಿನವೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ಸೊ ಇವತ್ತು ಬರೀ ಬೆಳಗ್ಗೆ ಎದ್ದು ನೈವೇದ್ಯ ಚೇಂಜ್ ಮಾಡಿ, ನೈವೇದ್ಯ ಮತ್ತು ಎಲೆ ಎಲ್ಲ ಚೇಂಜ್ ಮಾಡಿ ಇದು ಮಾಡೋದು ಅಷ್ಟೇ. ಬರೀ ದೀಪ ಹಚ್ಚೋದು ಅಷ್ಟೇ, ಹೂವೆಲ್ಲ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ.
ಇನ್ನು ರಂಗೋಲಿ ಎಲ್ಲ ದೇವ್ರ ಮನೆಯೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೆ. ಇನ್ನು ಹೊರಗಡೆ ಒಂದು ಮಾತ್ರ ಹೊರಗಡೆ ರಂಗೋಲಿ ಎಲ್ಲ ಬೇರೆ ಹಾಕಿ ಪೂಜೆ ಎಲ್ಲ ಮಾಡಿದ್ವಿ. ಸೊ ಇವಾಗ ಏನು ಬ್ರೇಕ್ಫಾಸ್ಟ್ಗೆ ಇವತ್ತು ಒಂಥರ ಲೈಟಾಗಿ ಒಂದು ಗೀ ರೈಸ್ ಥರ ಮಾಡಿದ್ವಿ. ಇವತ್ತು ನಮ್ಮ ಅಮ್ಮನೂ ಬಂದರು, ನಮ್ಮ ಅಕ್ಕನ ಮಕ್ಕಳು ನೆನ್ನೆ ಬಂದಿದ್ದರು ಹಬ್ಬ ಅಂತ ಅಂದ್ಬಿಟ್ಟು. ಸೊ ಅದಕ್ಕೇ ಇವತ್ತು ಲೈಟಾಗಿ ಗೀ ರೈಸ್ ಥರ ಮಾಡ್ಬಿಟ್ಟು ಮೊಸರು ಬಜ್ಜಿ ಮಾಡಿದ್ವಿ ಸಾಕಲ್ವ ಅಂತ ಅಂದ್ಬಿಟ್ಟು. ಸೊ ಇವತ್ತು ನೈಟು ಇವತ್ತು ಮಧ್ಯಾಹ್ನದಿಂದ ಅಮಾವಾಸ್ಯೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಅಮಾವಾಸ್ಯೆ ಲಕ್ಷ್ಮೀ ಪೂಜೆನ ಇವತ್ತು ನೈಟೇ ಮಾಡಬೇಕು. ಸೊ ಆವಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈವ್ನಿಂಗ್ ಪೂಜೆಗೆ ಸಿಗೋಣ. ಬಾಯ್. ನೋಡಿ ಈಚೆ ಎಲ್ಲ ಟಿ ವಿ ಹಾಕೊಂಡು ನಮ್ಮ ಅಕ್ಕನ ಮಕ್ಕಳು ನಮ್ಮ ಪಾಪು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಹಬ್ಬ ಅಂತಂದರೆ ಎಲ್ಲರೂ ಅದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಸೊ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಸೊ ಇವತ್ತು ಹೊರಗಡೆ ಸ್ವಲ್ಪ ಶಾಪಿಂಗ್ ಇದೆ. ಮಾಮೂಲಿ ಮನೆ ಗ್ರೋಸರಿ ಸ್ವಲ್ಪ ಲಿಸ್ಟ್ ಇತ್ತು, ಅದನ್ನು ಮತ್ತು ತರಕಾರಿ ಏನಾದರೂ ಇದ್ರೆ ನೋಡ್ಬಿಟ್ಟು ತೊಗೊಂಬಂದ್ಬಿಡ್ಬೇಕು. ಸೊ ಇದಕ್ಕೆ ತಿಂಡಿ ಮಾಡಿಕೊಂಡು ನಾವು ನಮ್ಮ ಮನೆಯವರು ಹೋಗಿದ್ದು ಬರ್ತೀವಿ. ಟೇಕ್ ಕೇರ್. ನೋಡಿ ಅವತ್ತು ಬ್ರೇಕ್ಫಾಸ್ಟ್ಗೆ ಒಂದು ಲೈಟಾಗಿ ಗೀ ರೈಸ್ ಥರ ಮಾಡಿದ್ವಿ. ಸೊ ಅದೇ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಸಾಕು ಇನ್ನೇನು ಬೇಡ ಅಂತಂದ್ಬಿಟ್ಟು ಮಾಡಿದ್ವಿ. ಇಷ್ಟೇ ಒಂದು ಮೊಸರು ಬಜ್ಜಿ ಮಾಡಿಕೊಂಡು. ಇನ್ನು ಹಬ್ಬದ ದಿನ ಇದ್ದಿದೆ ಅಲ್ವಾ, ಆಮೇಲೆ ಈವ್ನಿಂಗ್ ಮೇಲೆ ಏನಾದರೂ ಸ್ವೀಟ್ಸ್ ಏನಾದರೂ ಮಾಡೋಣ ಅಂತಂದ್ಬಿಟ್ಟು. ಸೊ ಬೆಳಗ್ಗೆ ಒಂದು ಎಲ್ಲರೂ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ರಲ್ವ, ಸೊ ಒಂದೇ ಸರಿ ಮಾಡ್ಬಿಡೋಣ ಇದನ್ನ ಅಂತಂದ್ಬಿಟ್ಟು ಮಾಡಿದ್ವಿ. ಸೊ ಅದಾದಮೇಲೆ ಈವ್ನಿಂಗು ಪೂಜೆ. ಸೊ ನೋಡಿ ಈವ್ನಿಂಗ್ ಪೂಜೆಗೆ ಮಾಮೂಲಿ ಆರತಿ ಮಾಡಿದೆ, ದೀಪಗಳೆಲ್ಲ ಹಚ್ಚಿಟ್ಕೊಂಡು. ಸೊ ಅವತ್ತು ನಾನು ಹೊಸ ದೀಪಗಳನ್ನ ನೀರೊಳಗಡೆ ನೆನೆಸಿರಲಿಲ್ಲ, ಅದಕ್ಕೋಸ್ಕರನ ನಾನು ಮಾಮೂಲಿ ಮನೇಲಿ ಇದ್ದಿದ್ದ ದೀಪಗಳು, ಅದ್ರ ಜೊತೆಗೆ ಸೆರಾಮಿಕ್ ದೀಪ 2 ತಂದಿದ್ದೆ ಹೊಸದು. ಸೊ ಅದನ್ನು ಹಚ್ಚಿದೆ. ಇನ್ನು ಮಿಕ್ಕಿದೆಲ್ಲ ನೀರಲ್ಲಿ ನೆನೆಸ್ಬೇಕು ಅಂತಂದ್ಬಿಟ್ಟು ಇಟ್ಟಿದ್ದೆ. ಸೊ ನೀರಲ್ಲಿ ನೆನೆಸಿದ್ರೆ ಅದು ಇನ್ನೂ ಗಟ್ಟಿಯಾಗುತ್ತೆ ಮತ್ತು ಎಣ್ಣೆ ಜಾಸ್ತಿ ಇರಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ನೈಟ್ ಆದರೂ ಅದು ನೀರಲ್ಲಿ ಇರಬೇಕು ಅಂತ. ಸೊ ನೋಡಿ 2 ತುಳಸಿ ಕಟ್ಟೆ ಹತ್ರ 2 ದೀಪ ಹಚ್ಚಿದೆ, ಹೊಸ್ಲ ಹತ್ರ 2 ಮತ್ತು ದೇವ್ರ ಮನೆ ಹೊಸ್ಲ ಹತ್ರ 2 ಹಚ್ಚಿದೆ. ಸೊ ಈ ಥರ ಮಾಡಿದೆ. ದೇವ್ರ ಮನೆ ಒಳಗಡೆನೂ ಅಷ್ಟೇ 2 ದೀಪ ಅಲೆ ಕಂಬಗಳು, 2 ಮಾಮೂಲಿ ದೀಪಗಳು, ಇನ್ನೆರಡು ಬೆಳ್ಳಿ ದೀಪ, ಒಟ್ಟು ಅಷ್ಟು ದೀಪಗಳನ್ನ ಹಚ್ಚಿದ್ದೆ. ಸೊ ನೋಡಿ ಅಷ್ಟರಲ್ಲಿ ಓಡಾಡಿದ್ಲಂಬಿಟ್ಟು ಮತ್ತೊಂದು ಸರಿ ಹೊಸ ರಂಗೋಲಿ ಹಾಕ್ತೆ ನಾನು. ನೋಡಿ ಇದು ಸೆರಾಮಿಕ್ ದೀಪ, ಇದನ್ನೇ ನೀರಲ್ಲಿ ನೆನೆಸೋ ಅಗತ್ಯ ಇಲ್ಲ. ಒಂಥರ ಗಾಜ್ ಥರ ಇರುತ್ತಲ್ವ, ಸೊ ಅದಕ್ಕೆ ನೀರಲ್ಲಿ ನೆನೆಸೋವಂಥ ನೆಸಿಟಿ ಏನಿಲ್ಲ. ಹಬ್ಬದ ಟೈಮಲ್ಲೆಲ್ಲ ಮನೇಲಿ ಜನಗಳು ಮಕ್ಕಳು ಎಲ್ಲ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು ದೀಪ ಹಚ್ಚೋ ವಿಷಯದಲ್ಲಿ. ಯಾಕೆಂದರೆ ನುಗ್ತಾ ಓಡಿ ಬಂದುಬಿಟ್ರೆ ಅಲ್ಲಿ ಒತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹೊಸ್ಲ ಹತ್ರ ಇಟ್ಟರೆ ಸ್ವಲ್ಪ ಕೇರ್ಫುಲ್ಲಾಗಿ ಎಡ್ಜಸ್ಸಲ್ಲಿ ಇನ್ನೂ ಹಿಂದೆ ಬರೋ ಥರ ಇಡಬೇಕು. ಇಲ್ಲಾಂದರೆ ಸುಮ್ಮನೆ ಏನು ನೋಡಲ್ಲ ಇದು ಮಾಡಿಬಿಡ್ತಾರಲ್ವ, ಅದಕ್ಕೆ. ನೋಡಿ ಈಗ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಸೆರಗು ಅದೆಲ್ಲ ವೇಲ್ ಹಾಕ್ಕೊಂಡಿದ್ರೆ ವೇಲು ಅದೆಲ್ಲ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ದೀಪ ಹಚ್ಚಿರ್ತೀವಿ ಸೈಡಲ್ಲಿ ಇರುತ್ತೆ, ಸೊ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ ಹೊರಗಡೆಯಿಂದ ಈ ಥರ ಕಾಣ್ತು. ಸೊ ಅದಾದಮೇಲೆ ಮಾಮೂಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಪಟಾಕಿ ಹಚ್ಚಿರ್ಬೇಕಲ್ವ ಅಂತ ಅಂದ್ಬಿಟ್ಟು ಪಟಾಕಿ ಹಚ್ಚಿದ್ರು ನಮ್ಮ ಅಕ್ಕನ ಮಕ್ಕಳು. ಪಟಾಕಿ ನಾವು ಲಾಸ್ಟ್ ಇಯರ್ ತಂದಿದ್ದೆ, ಒಂದು ಪ್ಯಾಕ್ ಫುಲ್ ಹಾಗೆ ಇತ್ತು. ಹಬ್ಬದ ದಿನ ನೈಟು ಒಂದು ದೊಡ್ಡ ಪ್ಯಾಕೆಟ್ ಪಟಾಕಿ ತೊಗೊಂಬಂದ್ಬಿಟ್ರೆ ಯಾರು ಹೊಡಿಯೋಕ್ಕಾಗುತ್ತೆ ಅಲ್ವಾ. ಸೊ ಈ ಥರ ನಮ್ಮ ಮನೆಯವ್ರು ಮಾಡಿಬಿಟ್ಟಿದ್ರು, ತೊಗೊಂಬಂದು ಹಂಗೆ ಇಟ್ಬಿಟ್ಟಿದ್ರು. ಅದು ಆ ಮಗು ಇರೋ ಮನೇಲಿ ನಾವು ಅಷ್ಟು ಪಟಾಕಿ ಹೊಡಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಸೊ ಅದು ಒಂದು ಪ್ಯಾಕ್ ಫುಲ್ ಹಾಗೆ ಇಟ್ಟಿದ್ದೆ ನಾನು, ಹುಷಾರಾಗಿ ಎಲ್ಲ ಒಂದು ಕವರ್ಗೆ ಹಾಕಿಟ್ಟಿದ್ದೆ. ಪಟಾಕಿ ಇಟ್ಕೊಳ್ಳೋಕ್ಕೂ ಡೇಂಜರ್ ಅಲ್ವಾ, ಮನೇಲಿ ಹತ್ರ ಇಟ್ಕೊಬಾರ್ದಲ್ವಾ ಅಂತ. ಸೊ ಅದಾದಮೇಲೆ ಹುಷಾರಾಗಿ ತಿಟ್ಕೊಂಡು ಇವಾಗ ಅದನ್ನು ಓಪನ್ ಮಾಡಿ ನಮ್ಮ ಅಕ್ಕನ ಮಕ್ಕಳು ಹೊಡಿತಾವ್ರೆ.
ಪಟಾಕಿ ಎಲ್ಲ ಆ ಥರ ಸ್ಟೋರ್ ಮಾಡಿ ಇಟ್ಕೋಬಾರ್ದು ಗೈಸ್, ಏಕೆಂದರೆ ಒಂಚೂರು ಕಿಡಿ ಬಿದ್ದರೂ ಅದು ಸುಮ್ಮನೆ ನಾವೇ ಅನ್ನೆಸೆಸರಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳಂಗಾಗುತ್ತೆ. ಸೊ ಇನ್ನೇನು ಮಾಡೋದು, ಎಸೆಯೋಕ್ಕಾಗಲ್ವಲ್ಲ, ಒಂದು ಪ್ಯಾಕ್ ಫುಲ್ ಹಂಗೆ ಇತ್ತು ಅಂತಂದ್ಬಿಟ್ಟು ನಾನು ಕವರೆಲ್ಲ ಹಾಕಿ ರ್ಯಾಪ್ ಮಾಡಿ ಇಟ್ಟಿದ್ದೆ ಮೇಲೆ. ಸೊ ಅಲ್ಲೆಲ್ಲ ಜಾಸ್ತಿ ಬೆಂಕಿ ತಗೊಳ್ಬಾರ್ದು, ಆ ಥರ ಒಂದು ಪ್ಲೇಸಲ್ಲಿ ಇಟ್ಟಿದೆ ಅಟ್ಟದ ಮೇಲೆ. ಸೊ ಅದರಿಂದ ನೋ ಪ್ರಾಬ್ಲಮ್. ಸೊ ಆ ಥರ ರಿಸ್ಕು ತೊಗೊಳಕ್ಕೆ ಹೋಗ್ಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬರ್ಬೇಕು. ಪಟಾಕಿ ಆದಷ್ಟು ಅವಾಯ್ಡ್ ಮಾಡಬೇಕು. ನನಗೂ ಪಟಾಕಿ ಹೊಡಿಯೋಂಥ ಹುಚ್ಚೇನಿಲ್ಲ, ಆವಾಗ ನಾವು ಚಿಕ್ಕದ್ರಲ್ಲಿ ಹೊಡಿತಿದ್ವಿ ಅಷ್ಟೇ. ಸೊ ಇವಾಗ ಸುಮ್ಮನೆ ಒಂದು ನಾಮಕಾವಸ್ಥೆಗೊಂದು ಸುರ್ಸುರು ಬತ್ತಿ ಹಚ್ಚಿದ್ರು ಸಾಕು. ಸುಮ್ಮನೆ ಅನ್ನೆಸೆಸರಿಯಾಗಿ ನಾವು ಎನ್ವೈರ್ನ್ಮೆಂಟ್ ಸ್ಪಾಯಿಲ್ ಮಾಡೋ ಥರ ಆಗುತ್ತಲ್ವ. ಸೊ ಸಾಕು. ಇದು ಮೇನಾಗಿ ದೀಪ ಹಚ್ಚಬೇಕು, ಒಂದು ಬೆಳಕಿನ ಹಬ್ಬ ಅಂತ ಅಂತಾರೆ ಹೊರತು ಏರ್ ಪೊಲ್ಯೂಷನು ನಾಯ್ಸ್ ಪೊಲ್ಯೂಷನು ಮಾಡಬಾರ್ದು ಆ್ಯಕ್ಚುಲಿ. ಸೊ ಆಮೇಲೆ ನಾನು ಸುರ್ಸುರು ಬತ್ತಿ ಹಚ್ಚಿದೆ. ನೋಡಿ, ಪಟಾಕಿ ಹೊಡಿಬೇಕಾದ್ರೆ ಕಾಟನ್ ಡ್ರೆಸ್ಸಸ್ ಹಾಕೋಬೇಕು. ಅವತ್ತೇನು ಜಾಸ್ತಿ ಪಟಾಕಿ ಹೊಡಿಯೋಕ್ಕಂತ ಏನಿರಲಿಲ್ಲ, ಬರೀ 2 ಸುರ್ಸುರು ಬತ್ತಿ ಹಚ್ಚಿದ್ವಿ ಅಷ್ಟೇ, ಹಬ್ಬದ ದಿನ ಹಚ್ಚಿದ್ವಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್.